ಮುಂದೊಂದು ದಿವಸ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ಆಡೋದು ನಮ್ಮ ಹಿಂದೂ ಧರ್ಮ. ಅದು ಈ ನಮ್ಮ ಭಾರತದಿಂದನೇ ಎದ್ದೊಳುತ್ತೆ, ಎಲ್ಲ ನೋಡ್ತಾರೆ. ಅದು ಒಂದು ದಿವಸ ಬರುತ್ತೆ, ಅದೇನು ದೂರ ಇಲ್ಲ, ಎಷ್ಟೋ ವರ್ಷಗಳಲ್ಲ. ಮೋದಿ ಅಂತವ್ರು ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಬರುತ್ತೆ. ಅದು ಮಾಡಿ ತೋರಿಸ್ತೀರಿ ಇಡೀ ದೇಶಕ್ಕೆಲ್ಲ, ಇಡೀ ಪ್ರಪಂಚಕ್ಕೆ ಭಾರತ ಅಂದ್ರೇನು, ಹಿಂದುತ್ವ ಅಂದ್ರೇನು. ಏನೋ ಇವತ್ತು ನಾವೆಲ್ಲ ಜಾಗ ಕೊಟ್ಟು ಎಲ್ಲ ಬಿಟ್ಟು ನೀವು ನಮ್ಮನ್ನೇ ಹೊಡೆದು ನಮ್ಮನ್ನೇ ಸಹಿಸಕ್ಕೆ ಬರ್ತಾ ಇರೋ ಅಂದರೆ ಇದು ಸಹಿಸ್ಕೊಳಕ್ಕಾಗಲ್ಲ. ನಮಗೂ ರಕ್ತದಲ್ಲಿ ಕುದೀತದೆ, ನಾವು ಕೂಡ ಹಿಂದೂ, ಎಲ್ಲದಕ್ಕೂ ನಾವು ತಾಳ್ಮೆಯಿಂದ ಇದ್ದೀರಿ ಅಂದ್ಬಿಟ್ಟು ನೀವು ಆ ತಾಳ್ಮೆನೇ ನೀವು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ. ಆ ತಾಳ್ಮೆನ ಹೋಯ್ತು ಮುಂದಕ್ಕಂದರೆ ಯಾವುದೇ ಕಾರಣಕ್ಕೂ ಅದು ಶಾಂತವಾಗಿರಲ್ಲ, ಅದು ಹೋಗೋದೇ ಬೇರೆ ರೀತಿಯಲ್ಲಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ್ಯಾರು ಹೆಂಗಿರ್ಬೇಕು ಹಂಗಿದ್ರೆ ಒಳ್ಳೆಯದು. ನೀವು ಬೇರೆ ಥರ ಮಾಡಿದ್ರೆ ನಾವು ಅದೇ ಥರ ಮಾಡಬೇಕಾಗ್ತದೆ. ಅದು ಏನಾಗ್ತದೆ ಆಗಲಿ, ಎಷ್ಟು ಜನ ಬೇಕಾದ್ರೆ ನಾವು ಬಲಿ ಕೂಡ ತಗೊಳ್ಳೋಕೆ ರೆಡಿ ಇದ್ದೀರಿ, ನಾವು ಆಗೋಕ್ಕೂ ರೆಡಿ ಇದ್ದೀರಿ, ಎಲ್ಲದಕ್ಕೂ ಸಹಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ